ದೃಢಂ ಜಿಯೋ ಹಾಟ್‌ಸ್ಟಾರಲ್ಲಿ OTTಯಲ್ಲಿ ಬಿಡುಗಡೆ ಆಗಿರುವ ಈ ಮೂವಿ ತುಂಬ ಸದ್ದು ಮಾಡ್ತಾ ಇದೆ. ಮೂವಿ ಅಷ್ಟೊಂದು ಚೆನ್ನಾಗಿದೆಯಾ, ಥ್ರಿಲ್ ಮಾಡುತ್ತಾ, ಇಷ್ಟ ಆಗುತ್ತಾ, ನೋಡ್ಬೋದಾ ಅಂತ ಎಲ್ಲ ಮಾತಾಡೋಣ ಬನ್ನಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೂವಿಯ ಆನ್ಲೈನ್ ಕತೆ ಏನಂದರೆ, ಒಂದು ಊರಿರುತ್ತೆ. ಒಂದು ಊರಲ್ಲಿ ಆ ಪೊಲೀಸ್ ಸ್ಟೇಷನಲ್ಲಿ ಯಾವುದೂ ಕೇಸ್ ಇರಲ್ಲ, ಅಂದರೆ ಜಾಸ್ತಿ ಕೇಸ್ ಇರಲ್ಲ, ಯಾವುದು ಕೇಸು ಬರಲ್ಲ ಅಷ್ಟೊಂದು ಜಾಸ್ತಿ. ಆದರೆ ಆ ಊರಲ್ಲಿ ಒಬ್ಬ SP ಇನ್ಸ್ಪೆಕ್ಟ್ರ್ ಅಪಾಯಿಂಟ್ಮೆಂಟ್ ಆಗ್ತಾರೆ. ಬಂದ ಮೇಲೆ ಕೇಸ್ ತುಂಬ ಜಾಸ್ತಿ ಆಗುತ್ತೆ. 2-3 ಕೊಲೆ ಕೇಸ್ಗಳು, ಒಂದು ದರೋಡೆ ಕೇಸ್ಗಳು. ಇದನ್ನೆಲ್ಲ ಯಾರು ಮಾಡಿದ್ದು, ಯಾಕೆ ಮಾಡಿದರು, ಮತ್ತು ಮುಂದೆ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಮೂವಿಲಿ ಇಷ್ಟ ಆಗಿದ್ದು ಅಂದರೆ ನನಗೆ ಮೂವಿ ಕತೆ ತುಂಬ ಚೆನ್ನಾಗಿದೆ. ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ, ಆ ರೀತಿ ಇದೆ. ಅಂದರೆ ಒಂದೊಂದು ಪ್ರೆಡಿಕ್ಟ್ ಮಾಡ್ತೀರಿ, ಆದರೂ ಚೆನ್ನಾಗಿದೆ. ಮತ್ತು ಮೂವಿ ಟೀಮು ತುಂಬ ಚೆನ್ನಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಅಂದರೆ ಈ ಮೂವಿನ ಡೀಟೇಲ್ ಕೊಡದೇ ಮಾಡಿದರೆ ಖಂಡಿತ ಈ ಮೂವಿ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ಡೀಟೇಲಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ ಉದಾಹರಣೆ ಏನಪ್ಪ ಅಂದರೆ, ಹೊಸದಾಗಿ ಇನ್ಸ್ಪೆಕ್ಟ್ರ್ ಜಾಯ್ನ್ ಆಗಿರ್ತಾರೆ. ಆದರೆ ಅವರಿಗೆ 3 ಕೊಲೆ ಕೇಸು ಮತ್ತು ಒಂದು ದರೋಡೆ ಕೇಸು ಹ್ಯಾಂಡಲ್ ಮಾಡೋಕ್ಕೆ ಹೆಂಗೆ ಬಿಟ್ರಿ ಅನ್ನೋದು, ಅಂದರೆ ಬೇರೆ ಡೀಟೇಲಿಂಗ್ ಕೊಡದೇ ಹೋದರೆ ಅದು ಕನೆಕ್ಟ್ ಆಗ್ತಾ ಇರಲಿಲ್ಲ. ಆದರೂ ಅದಕ್ಕೊಂದು ಡೀಟೇಲಿಂಗ್ ಇಟ್ಟಿದ್ದಾರೆ. ಮ್ಯಾಗಿಂದ ಪ್ರೆಷರ್ ಇದೆ ಹಿಂಗೆ ಅಂತ ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಡೀಟೇಲಿಂಗ್ ತುಂಬ ಕಡೆ ಇದೆ. ಅಂದರೆ ಇದ್ಯಾಕೆ ಹಿಂಗೆ ಆಯಿತು ಅನ್ನೋ ಅಷ್ಟರಲ್ಲಿ ಈಗ ಆ ಮೂವಿ ನೋಡ್ತಿದ್ರೆ ಹೊಸ SP ಅಲ್ವಾ, ಮತ್ತು ಈ ದೊಡ್ಡ ಕೇಸೆಲ್ಲ ಇವ್ರಿಗೆ ಯಾಕೆ ಸಿಗ್ತಾ ಇದೆ ಅನ್ನುವಾಗ ನಮ್ಮ ತಲೆಯಲ್ಲಿ ಬಂದಾಗ ಡೀಟೇಲ್ ಕೊಡ್ತಾರೆ. ಇದೇ ರೀತಿ ತುಂಬ ತಲೆಯಲ್ಲಿ ಬರುತ್ತೆ. ಬರುವಷ್ಟರಲ್ಲಿ ಅವ್ರು ಕೊಟ್ಟಿರ್ತಾರೆ ಡೀಟೇಲ್ನ, ಯಾಕೆ ಬಂತು, ಏಕೆ, ಏನು ಅಂತ. ಅದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಮೂವಿ ಉದ್ದಕ್ಕೂ ಆಡಿಯನ್ಸ್ನ ಎಲ್ಲೂ ಗ್ರ್ಯಾಂಟೆಡಾಗಿ ತೊಗೊಂಡಿಲ್ಲ. ಇದು ಬಿಡು ಹೋಗಲಿ, ಏನು ಅರ್ಥ ಆಗತ್ತೆ ಅಂತ. ಫುಲ್ ಸರಿಯಾಗಿ ಹೆಂಗೆ ಅರ್ಥ ಮಾಡಿಸ್ಬೇಕೋ ಅಷ್ಟು ಅರ್ಥ ಮಾಡಿಸಿದ್ದಾರೆ. ಅದಕ್ಕೆ ಮೂವಿ ತುಂಬ ಇಷ್ಟ ಆಗುತ್ತೆ. ಆ ಡೀಟೇಲಿಂಗೋಸ್ಕರ ಆದರೂ ಮೂವಿನ ನೋಡಲೇಬೇಕು. ಮತ್ತು ಕ್ಲೈಮ್ಯಾಕ್ಸಲ್ಲಿ ಇದೇ ರೀತಿ ಒಂದು ಕ್ಲೈಮ್ಯಾಕ್ಸ್ ನೆನಪು ಆಗುತ್ತೆ. ಅವರು ಕೂಡ ಅದನ್ನ ಹೇಳ್ತಾರೆ, ಒಂದು ಹಳೆಯ ಸಿನಿಮಾ ಕ್ಲೈಮ್ಯಾಕ್ಸ್ ರೀತಿ ಇಲ್ಲಿ ಮುಚ್ಚೋಗಲಿ ಅಂತ. ತುಂಬ ಇಷ್ಟ ಆಗುತ್ತೆ. ಮೂವಿ ನೋಡಿ ಟೈಮ್ ಪಾಸ್ಗೋಸ್ಕರ ಆದರೂ ನೋಡ್ಬೋದು. ಚೆನ್ನಾಗಿದೆ. ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡದಲ್ಲಿ ಕೂಡ ಇದೆ, ನೋಡಿ. ಮತ್ತೆ ಸಿಗ್ತೀವಿ, ಬಾಯ್.